ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ. ನಮ್ಮ ಯಾವುದೇ ಚಿಂತೆಗಳು, ಬೇನೆಗಳು, ದುಃಖಗಳು, ನೋವುಗಳು ಅಥವಾ ಯಾವುದೇ ಸಮಸ್ಯೆಗಳು ಇರುವುದಾದ್ರೆ ಚಿಂತೆ ಮಾಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮ ತಂದೆಯಾಗಿದ್ದಾನೆ. ಓಕೆ, ನಾವು ಸ್ವಲ್ಪ ಹೊತ್ತು ಕರ್ತನನ್ನು ಆರಾಧಿಸುವ, ಸಂತೋಷ ಪಡುವ. ಅದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಶುಭ ಮುಂಜಾನೆ. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್, ಬ್ಲೆಸ್ಡ್ ಮಾರ್ನಿಂಗ್. ದೇವರು ಪ್ರೀತಿಸಿದ ಸಹೋದರ ಸಹೋದರರೇ, ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈಗ ನಾವು ವಾಕ್ಯ ಸಂದೇಶ ಕೇಳುವುದಕ್ಕೆ ಮುಂಚೆ ಮುಂಜಾನೆಯ ಮಾತು ಅಥವಾ ಮುಂಜಾನೆಯ ದೇವರ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಆತನನ್ನು ಆರಾಧಿಸೋಣ. ಆತನು ಯೇಸು ನಮ್ಮ ಒಳ್ಳೆಯ ಮಿತ್ರ. ಅದಕ್ಕೆ ಮಿಷನರಿಗಳು ಹಾಡಿದಂಥ ಒಂದು ಹಾಡು, ಯೇಸು ನಮಗೆಂತ ಮಿತ್ರ, ಎಂಥ ದಿವ್ಯ ಗುರು ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಿ ವರ್ಶಿಪ್ ಹಿಮ್. ಯೇಸು ನಮಗೆಂತ ಮಿತ್ರ, ಎಂಥ ದಿವ್ಯ ಗುರು, ಎಲ್ಲ ತನ ಚರಿತ್ರ, ಪಾಪಿಗೆ ಸುವಾರ್ತೆಯು, ತಾನೇ ತಾನೇ ಎಲ್ಲ ತಾನೇ, ಚಿಂತೆ ದುಃಖ ವೇದನೆ, ಬನ್ನಿ ಬನ್ನಿ ಮಾಡ ಬನ್ನಿ, ಯೇಸುವಿಗೆ ಪ್ರಾರ್ಥನೆ. ಥ್ಯಾಂಕ್ ಯು ಲಾರ್ಡ್. ಆತ್ಮ ವೈರಿ ಹತ್ರ ಬಂದು ಮೋಸ ತಂತ್ರ ಗೈದಾರೆ, ರಾಕ್ಷಸನ ಯೇಸು ಎಂದು ಬೇಡು ಭಯವಿಲ್ಲರೆ, ನಮ್ಮ ಹತ್ರದಲ್ಲಿದ್ದಾನೆ, ಬಾಲನೆಂಬ ಶೋಧನೆ ನಮ್ಮನಾದರಿಸುತ್ತಾನೆ, ಕೇಳಿ ನಮ್ಮ ಪ್ರಾರ್ಥನೆ. ನಮ್ಮ ಹತ್ರದಲ್ಲಿದ್ದಾನೆ, ಬಾಲ ನಮ್ಮ ಶೋಧನೆ, ಬಾಲ ನಮ್ಮ ಶೋಧನೆ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 45, 46, 47 ವಚನ. ಇದನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ. 1ನೇ ಕೊರಿಂಥ 15ನೇ ಅಧ್ಯಾಯ 45ನೇ ವಚನ, 45, 46, 47. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆ ಆದವನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. 48ನೇ ವಚನಕ್ಕೂ ನಾನು ಓದ್ತೇನೆ. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಬರೆಯುತ್ತಾನೆ ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ, ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿಲ್ಲ, ಕಡೆ ಆದವನು ಬದುಕಿಸುವ ಆತ್ಮ.
ಇಲ್ಲಿ ಸತ್ಯವೇದ ಹೇಳ್ತದೆ, ಮೊದಲನೇ ಆದಾಮ ಮಣ್ಣಿಗೆ ಸಂಬಂಧಪಟ್ಟವು, ಎರಡನೇ ಆದಾಮನು ಪರಲೋಕಕ್ಕೆ ಸಂಬಂಧಪಟ್ಟವು. ಪ್ರತಿಯೊಬ್ಬ ಮನುಷ್ಯನು ಆದಾಮನ ಸಂಬಂಧದಿಂದ ಹುಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಶರೀರದಿಂದ ಒಂದು ಶರೀರ ಹುಟ್ಟಿದೆ, ಒಂದು ಶರೀರದಿಂದ ಮತ್ತೊಂದು ಶರೀರ ಹುಟ್ಟಿದೆ. ಪ್ರತಿಯೊಬ್ಬರು ಹುಟ್ಟಿದ್ದು ಮೊದಲನೇ ಆದಾಮನಲ್ಲಿ. ನೀವು ಶರೀರ ಸಂಬಂಧವಾಗಿ, ಮಣ್ಣಿಗೆ ಸಂಬಂಧವಾಗಿ ನೀವು ಯಾರೆಲ್ಲ ಹುಟ್ಟಿದ್ದೀರೋ ನೀವೆಲ್ಲರೂ ಆದಾಮನಿಂದ ಹುಟ್ಟಿದವು. ನೀವು ಆದಾಮನ ಸಂತತಿಯವರು. ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರ ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನೀವು ಯಾರು ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ಮೊದಲನೇ ಆದಾಮನಿಂದ ಹುಟ್ಟುವಂಥದ್ದು ಪ್ರತಿಯೊಬ್ಬರು, ಅದು ನಿಮ್ಮ ಚಾಯ್ಸ್ ಅಲ್ಲ, ನಿಮ್ಮ ಆಯ್ಕೆ ಅಲ್ಲ, ಅದು ದೇವರು ಆಯ್ಕೆ ಮಾಡಿದ್ದಾರೆ. ನೀವು ನಿಮ್ಮ ತಂದೆ ತಾಯಿಗಳನ್ನು ಆಯ್ಕೆ ಮಾಡಲಿಲ್ಲ, ನೀವು ನಿಮ್ಮ ಪ್ಲೇಸನ್ನು, ಸ್ಥಳವನ್ನು ಆಯ್ಕೆ ಮಾಡಲಿಲ್ಲ, ನೀವು ನಿಮ್ಮ ಕಾಲವನ್ನು ಆಯ್ಕೆ ಮಾಡಲಿಲ್ಲ, ನೀವು ನಿಮ್ಮ ಯಾವ ಜನಾಂಗದಲ್ಲಿ ಹುಟ್ಟಬೇಕು ಇದನ್ನು ನೀವು ಆಯ್ಕೆ ಮಾಡಲಿಲ್ಲ. ನಿಮ್ಮ ಯಾವುದೇ ಆಯ್ಕೆ ಇಲ್ಲದೆ ನೀವು ಫಸ್ಟ್ ಆದಾಮನಲ್ಲಿ ನೀವು ಹುಟ್ಟಿದ್ದೀರಿ. ನಿಮಗೆ ಖುಷಿ ಇರಲಿ, ಖುಷಿ ಇಲ್ಲದೆ ಇರಲಿ, ನೀವು ಹುಟ್ಟಿದ್ದೀರಿ. ಪ್ರೈಸ್ ಗಾಡ್. ಮಣ್ಣಿಗೆ ಸಂಬಂಧಪಟ್ಟವನಿಂದ ನೀವು ಹುಟ್ಟಿದ್ದೀರಿ. ಅದಕ್ಕೆ ಸ್ವಾಮಿ ನಿಕೋದೇಮನಿಗೆ ಹೇಳುತ್ತಾನೆ, 3ನೇ ಅಧ್ಯಾಯ 6ನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಪ್ರೈಸ್ ಗಾಡ್. ದೇಹದಿಂದ ದೇಹ ಹುಟ್ಟಿದೆ. ಎವ್ರಿಥಿಂಗ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ಪ್ರತಿಯೊಂದು ಸಂಗತಿ ಅದರ ಸ್ವಂತ ಜಾತಿಯನ್ನು ರೀಪ್ರೊಡ್ಯೂಸ್ ಮಾಡುತ್ತದೆ. ಪ್ರೈಸ್ ಗಾಡ್. ಆತ್ಮ ಸ್ವರೂಪನಾದ ದೇವರಿಗೆ ನಾವು ಆತ್ಮ ಸ್ವರೂಪಿಗಳಾಗಿ ನಾವು ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ನಾವು ಆತ್ಮ ಸ್ವರೂಪಿಗಳಾಗಿ ಹುಟ್ಟಿದ್ದು ನಮ್ಮ ಆತ್ಮದಲ್ಲಿ. ಪ್ರೈಸ್ ಗಾಡ್. ನಾವು ಬಾರ್ನ್ ಅಗೇನ್ ಆದದ್ದು, ನಾವು ಹೊಸದಾಗಿ ಹುಟ್ಟಿದ್ದು ನಾವು ಆತ್ಮದಲ್ಲಿ. ಪಾಪಿಯಾಗಿದ್ದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಿಮ್ಮ ಆತ್ಮ. ಒಬ್ಬ ವ್ಯಕ್ತಿ ಪಾಪಿ ಅಂತ ಕರೀತಿರುವಾಗ ಅವನು ಆತ್ಮದಲ್ಲಿ ಪಾಪಿಯಾಗಿದ್ದ. ಇವತ್ತು ಯೇಸು ಕ್ರಿಸ್ತನನ್ನು, ಎರಡನೇ ಆದಾಮನಾದ ಯೇಸು ಕ್ರಿಸ್ತನನ್ನು ಯಾವೊಬ್ಬ ವ್ಯಕ್ತಿ ಅಂಗೀಕಾರ ಮಾಡಿದ್ದಾನೆ, ಆತನ ಪಾಪದ ಸ್ವಭಾವ, ದ ಓಲ್ಡ್ ಮ್ಯಾನ್ ಸಿನ್ನರ್, ಆತನು ತೆಗೆಯಲ್ಪಟ್ಟು ನೂತನ ವ್ಯಕ್ತಿಯಾಗಿ ಕ್ರಿಸ್ತನಲ್ಲಿ ಆತನು ಹುಟ್ಟಿದ್ದಾನೆ. ಆತನು ಪರಲೋಕ ಸಂಬಂಧಪಟ್ಟವನು, ಆತನು ಮೇಲಿನಿಂದ ಹುಟ್ಟಿದವನು, ಆತನು ಕೆಳಗಿನವನಲ್ಲ, ಭೂಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಆತನು ಪರಲೋಕಕ್ಕೆ ಸಂಬಂಧಪಟ್ಟವನು. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಹೇಳ್ತಾನೆ, ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಯಾಕಂದ್ರೆ ನಿಮ್ಮ ಓಲ್ಡ್ ಮ್ಯಾನ್, ನೀವು ಸತ್ತಿರಲ್ಲ, ನೀವು ಸತ್ತಿದ್ದೀರಿ. ನಿಮ್ಮ ಜೀವವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದೆ. ಕ್ರಿಸ್ ಗಾಡ್. ನೀವು ಭೂ ಸಂಬಂಧಪಟ್ಟವರಲ್ಲ, ನೀವು ಆತ್ಮ ಸಂಬಂಧವಾದವರು. ನೀವು ಆತ್ಮ ಸಂಬಂಧವಾಗಿ ಪರಲೋಕ ಸಂಸ್ಥಾನಕ್ಕೆ ನೀವು ಹುಟ್ಟಿದವರಾಗಿದ್ದೀರಿ. ಯು ಆರ್ ಬೋರ್ನ್ ಆಫ್ ಗಾಡ್. ಪ್ರೈಸ್ ಗಾಡ್. ಇಲ್ಲಿ ಯೇಸು ಹೇಳಿದ ದೇಹದಿಂದ ಹುಟ್ಟಿದ್ದು ದೇಹವೇ. ದಟ್ ಮೀನ್ಸ್ ಆದಾಮನಿಂದ ನೀವು ಹುಟ್ಟಿದ್ದೀರಿ. ನಿಮ್ಮ ದೇಹ ನಿಮ್ಮ ತಂದೆಯಿಂದ ಹುಟ್ಟಿದೆ, ಅವನ ದೇಹ ಅವನ ತಂದೆಯಿಂದ ಹುಟ್ಟಿದೆ, ಅವನ ದೇಹ ಅದು ಆದಾಮನಿಂದ ಹುಟ್ಟಿದೆ. ಪ್ರೈಸ್ ಗಾಡ್. ಹೇಗೆ ದೇಹದಲ್ಲಿ ಹುಟ್ಟಿದಿರೋ ನಾವು ಆತ್ಮದಲ್ಲಿ ಹುಟ್ಟಬೇಕು. ನಾವು ಆತ್ಮದಲ್ಲಿ ಹುಟ್ಟುವಂಥದ್ದು ಆತ್ಮವೇ. ಪ್ರೈಸ್ ಗಾಡ್. ನಾವು ಆತ್ಮದಲ್ಲಿ ಹುಟ್ಟಿದಾಗ ನಾವು ದೇವರ ಮಕ್ಕಳಾಗುತ್ತೇವೆ. ನಾವು ದೇವರ ಮಕ್ಕಳಾದದ್ದು ಶರೀರದಲ್ಲಿ ಅಲ್ಲ, ನಾವು ದೇವರ ಮಕ್ಕಳಾದದ್ದು ಆತ್ಮದಲ್ಲಿ. ಪ್ರೈಸ್ ಗಾಡ್. ಶರೀರದಲ್ಲಿ ಅಲ್ಲ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಓದಿದರೆ ಸಿಗ್ತದೆ, ಯಾರು ಯಾರು ಆತನ ಅಂಗೀಕಾರ ಮಾಡಿದ್ರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಯಾರು ಕೂಡ ಆಗ್ತದೆ. ಯಾವ ವ್ಯಕ್ತಿ ಶರೀರ ಸಂಬಂಧವಾಗಿ ಯಾರು ಹುಟ್ಟಿದ್ದಾನೋ ಅವನು ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಯಾವುದೇ ಜಾತಿ, ಯಾವುದೇ ಕುಲ, ಯಾವುದೇ ಭಾಷೆ, ಯಾರೇ ಆಗಲಿ, ಯಾರು ಎನಿಬಡಿ. ಪ್ರೈಸ್ ಗಾಡ್. ದ ಇಂಗ್ಲಿಷ್ ಹೇಳ್ತದೆ ಹೂಸ್ ಎವರ್, ಯಾರು ಆಗ್ತದೆ.
ಯಾರು ಆತನನ್ನು ಅಂಗೀಕಾರ ಮಾಡಿದ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಈಗ ಸೆಕೆಂಡ್, ನಾವು ಕ್ರಿಸ್ತನಲ್ಲಿ ಹುಟ್ಟುವಂಥದ್ದು ಅದು ನಮ್ಮ ತಂದೆ ತಾಯಿಗಳ ಆಯ್ಕೆ ಅಲ್ಲ, ನಿಮ್ಮ ರಿಲೇಟಿವ್ಗಳ ಆಯ್ಕೆ ಅಲ್ಲ, ನಿಮ್ಮ ಜನಾಂಗದವರ ಆಯ್ಕೆ ಅಲ್ಲ, ಅಥವಾ ನಿಮ್ಮ ಭಾಷೆಯವರ ಆಯ್ಕೆ ಅಲ್ಲ, ಅದು ನಿಮ್ಮ ಆಯ್ಕೆಯಾಗಿದೆ. ಅದಕ್ಕೆ ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನಾನು ಓದ್ತೇನೆ ಯೋಹಾನ ಸುವಾರ್ತೆಯಲ್ಲಿ 1:12 ಯಾರು ಆತನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಇವರು ಯಾರು? ಇವರು ಹೊಸದಾಗಿ ಹುಟ್ಟಿದವರು. ಇವರು ರಕ್ತ ಸಂಬಂಧದಿಂದ ಆಗಲಿ, ಮಣ್ಣಿನ ಸಂಬಂಧದಿಂದ ಆಗಲಿ, ಅಥವಾ ಕಾಮದಿಂದ ಆಗಲಿ, ಓಕೆ, ಅಲ್ಲಿ ಬರೆಯಲ್ಪಟ್ಟದೆ, ಇವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ದೇವರ ಓನ್ ಡಿವೈನ್ ನೇಚರ್ ನಮ್ಮಲ್ಲಿ ಇದೆ. ದೇವರ ಓನ್ ಲೈಫ್ ನಮ್ಮ ಒಳಗೆ ವಾಸ ಮಾಡ್ತಾ ಇದೆ. ಅದರಲ್ಲಿ ನಾವು ಡೆವಲಪ್ ಆಗಬೇಕು, ಅದರಲ್ಲಿ ನಾವು ಗುಣವಾಗಬೇಕು, ಅದರಲ್ಲಿ ಬೆಳೆಯಬೇಕಂತ ದೇವರು ಇಷ್ಟಪಡುತ್ತಾನೆ. ಪ್ರೈಸ್ ಗಾಡ್. ದೇವರು ಯಾರಾಗಿದ್ದಾನೆ? ದೇವರು ಆತ್ಮ ಸ್ವರೂಪಿ ಆಗಿದ್ದಾನೆ. ಹಾಗಾದ್ರೆ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ಶರೀರ ಅಲ್ಲ. ಕೆಲವರು ಹೇಳುದುಂಟು, ಕೆಲವರು ಪ್ರೀಚ್ ಮಾಡ್ತಾರ್ರಿ, ಆತ್ಮ ಸ್ವರೂಪಿಗಳಂತ ಪ್ರೀಚ್ ಮಾಡ್ತಾರೆ, ದೇವರಿಗೆ ಸರಿಗಟ್ತಾರ್ರಿ, ದೇವರ ವಾಕ್ಯವನ್ನು ಉಲ್ಟ ಹಿಡಿದು ಓದ್ತಾರ, ಸರಿ ಓದ್ತಾರ ಅಂತ ಗೊತ್ತಾಗುವುದಿಲ್ಲ ಬೈಬಲ್ ಅನ್ನು. ದೇವರ ವಾಕ್ಯ ನಮ್ಮ ಕನ್ನಡಿ. ದೇವರ ವಾಕ್ಯವನ್ನು ಮಾನುಷಿಕ ಬುದ್ಧಿಯಿಂದ, ಅಹಂಕಾರದಿಂದ ಅರ್ಥ ಮಾಡುವುದಲ್ಲ. ದೇವರ ವಾಕ್ಯವನ್ನು ದೀನತೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಗಾಡ್ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್. ಪ್ರೈಸ್ ಗಾಡ್. ದೇವರು ನಮ್ಮನ್ನು ಏನು ಮಾಡಿದ್ದಾನೋ ಅದನ್ನು ಒಪ್ಪಿಕೊಳ್ಳಿಕ್ಕೆ ನಮಗೇನು ಪ್ರಾಬ್ಲಮ್? ಪ್ರೈಸ್ ಗಾಡ್. ಅಹಂಕಾರ ಎಂಬುದೇನೆಂದರೆ, ದೇವರು ನಿನ್ನನ್ನು ಏನು ಮಾಡಿದ್ದಾನೋ ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಗೆ ಸರಿಯಾಗಿ ದೇವರು ನಿನ್ನನ್ನು ಮಾಡಿದ್ದು. ದೇವರು ನಿನ್ನನ್ನು ಮಾಡಿದ್ದು ನಿನಗೆ ಒಪ್ಪಲಿಕ್ಕೆ ನಿನಗೇನು ಪ್ರಾಬ್ಲಮ್? ದೇವರ ಮಾತನ್ನು ಒಪ್ಪದೆ ನಿನ್ನ ಸ್ವಂತ ಮನಸ್ಸಿನ ಮಾತನ್ನು ಒಪ್ಪುವಂಥದ್ದೇ ಅಹಂಕಾರ. ಆತ್ಮನಿಂದ ಆತ್ಮ ಹುಟ್ಟುತ್ತದೆ. The Bible says, if anyone be in Christ, he is a new creation. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವರು ಹೊಸ ಸೃಷ್ಟಿ. ಯಾರು ಹೊಸ ಸೃಷ್ಟಿ ಆದದ್ದು? 2 Corinthians 5:17. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವರು ಹೊಸ ಸೃಷ್ಟಿಯಾದರು. ಹಾಗಾದ್ರೆ ನೀನು ಆತ್ಮ ಸ್ವರೂಪಿ ಅಲ್ಲ, ನಿನ್ನ ಬಗ್ಗೆ ಮಾತಾಡೋದಲ್ಲ ಅಂತ ಹೇಳಿದ್ರೆ ನೀನು ಯಾರು? ಶರೀರವ? ನಿನ್ನ ಶರೀರ ರಿಕ್ರಿಯೇಟೆಡ್ ಆಗಿದೆಯಾ? ನಿನ್ನ ಶರೀರ ಕಲರ್ ಚೇಂಜ್ ಆಗಿದೆಯಾ? ಅಥವಾ ನಿನ್ನ ಪ್ರಾಣದ ಮೆಮೊರಿ ಹೋಗಿದೆಯಾ? ಯು ಆರ್ ನಾಟ್ ಎ ಸೋಲ್, ಯು ಆರ್ ನಾಟ್ ಎ ಫಿಸಿಕಲ್ ಬಾಡಿ, ಯು ಆರ್ ಎ ಸ್ಪಿರಿಟ್. ಇಲ್ಲಿ ಆತ್ಮನ ಬಗ್ಗೆ ಮಾತು. ಇಫ್ ಎನಿವನ್ ಬಿ ಇನ್ ಕ್ರೈಸ್ಟ್, he is a new creation. Behold, old things are passed away, all things have become new. ಹೀಗೆಲ್ಲ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, recreated. Once you created, now God recreated. Therefore, if anyone is in Christ, he is a new creation. All things have passed away. Behold, all things have become new. ಎಲ್ಲ ಸಂಗತಿಗಳು ನೂತನವಾದ, ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಬೈಬಲ್ ಹೇಳ್ತಿದ್ದು ನಾವು ಮಾಡಿದ್ದಲ್ಲ. ಬೈಬಲ್ ಹೇಳ್ತದೆ, ಏನ್ ಹೇಳ್ತದೆ? ಕಂಟಿನ್ಯೂ ಅಲ್ಲಿ 18ನೇ ವಚನ, 2 Corinthians 5:18. ಇದೆಲ್ಲ ದೇವರಿಂದ ಉಂಟಾದದ್ದು. ದೇವರು ಮಾಡಿದ್ದನ್ನು ಒಪ್ಪಿಕೊಳ್ಳುವಂತದ್ದೇ ದೀನತೆ. ಇಲ್ಲಿ ನಿನ್ನ ಯಾವುದೇ ಒಂದು ಡಿನಾಮಿನೇಷನ್ ಇಲ್ಲಿ ಬರುವುದಿಲ್ಲ. ಆತ್ಮ ಸಂಬಂಧವಾಗಿ ನಾವು ದೇವರ ಮಕ್ಕಳು. ನಾವು ಪರಲೋಕಕ್ಕೆ ಹೋಗುವಾಗ ದೇವರು ತನ್ನ ಮಕ್ಕಳನ್ನು ಅಂಗೀಕಾರ ಮಾಡುತ್ತಾನೆ. ನಮ್ಮ ಮಕ್ಕಳು ನಮ್ಮ ಆಗಿರುತ್ತಾರೆ. ನಾಯಿ ಮರಿ ನಾಯಿ ಆಗಿರುತ್ತದೆ, ಡಾಬರ್ಮ್ಯಾನ್ ನಾಯಿ ಆಗಿರುತ್ತದೆ. ಇಟ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ಯೇಸು ಅವರಿಂದ ಶರೀರದಿಂದ ಹುಟ್ಟಿದ್ದು ಶರೀರ, ನಾಯಿಯಿಂದ ಹುಟ್ಟಿದ್ದು ನಾಯಿ, ಬೆಕ್ಕಿನಿಂದ ಹುಟ್ಟಿದ್ದು ಬೆಕ್ಕೆ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆತ್ಮದಿಂದ ಹುಟ್ಟಿದರೆ ಸಾಲದು, we need to grow in this thing. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ. ಸಮಾಧಾನದ ವಿಷಯದ ಸೇವೆಯನ್ನು
ನಮಗೆ ಅನುಗ್ರಹ ಮಾಡಿದ್ದಾನೆ. ಎವ್ರಿ ಟೈಮ್ ಹೇಳಿ, ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದೆ. ನೀನು ಪಾಪಿ ಅಲ್ಲ, ನೀನು ಹೊಸ ಸೃಷ್ಟಿಯಾಗಿದೆ. ಯಾಕೆ ಅನೇಕರು ಕನ್ಫ್ಯೂಸ್ ಆಗುತ್ತಾರೆ, ಅನೇಕರು ಮಿಸ್ ಆಗುತ್ತಾರೆ, ಅನೇಕ ಗಲಿಬಿಲಿಗಳು, ಒಬ್ಬರು ನೋಡುವಾಗ ಒಬ್ಬರಿಗೆ ಸಿಟ್ಟು. ಯಾಕಂತ ಹೇಳಿದ್ರೆ ಆತ್ಮ, ಪ್ರಾಣ, ಶರೀರದ ಬಗ್ಗೆ ಸರಿಯಾದ ಒಂದು ಪ್ರಕಟಣೆ ಇಲ್ಲದಿರುವ ಕಾರಣ. ದ ಸ್ಪಿರಿಟ್, ಸೋಲ್ ಅಂಡ್ ಬಾಡಿ. ಆತ್ಮ, ಪ್ರಾಣ ಮತ್ತು ಶರೀರ, ಎಲ್ಲಿವರೆಗೆ ಇವುಗಳ ಬಗ್ಗೆ ಕರೆಕ್ಟ್ ಆಗಿ ಪ್ರಕಟಣೆ ಆಗುವುದಿಲ್ಲ, ಅಲ್ಲಿವರೆಗೆ ಪಾಪ ಅಂದರೆ ಅಂತ, ಯಾರು ಪಾಪಿ ಯಾರು ನೀತಿವಂತ ಇದು ಅರ್ಥ ಆಗುವುದಿಲ್ಲ. ದೇವರ ವಾಕ್ಯ ಸಜೀವವುಳ್ಳದ್ದು, ಕ್ರಿಯಾತ್ಮಕವುಳ್ಳದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅದು ಹರಿತವುಳ್ಳದ್ದು. Hebrews 4 chapter 12 4ನೇ ವಚನದಲ್ಲಿ ನಾವು ನೋಡ್ತೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದುದು, ಕಾರ್ಯಸಾಧಕವಾದುದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದುದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. For the word of God, the living and powerful and sharper than any two-edged sword. ಡಿವೈಡ್ ಮಾಡುತ್ತದೆ. ಆತ್ಮ, ಪ್ರಾಣ, ಶರೀರವನ್ನು ಡಿವೈಡ್ ಮಾಡುತ್ತದೆ. ನೀವು ಹೊಸ ಸೃಷ್ಟಿಯಾದದ್ದು ನಿಮ್ಮ ಆತ್ಮದಲ್ಲಿ ರೀಕ್ರಿಯೇಟೆಡ್ ಆದದ್ದು. ಅದು ಊಹೆ ಅಲ್ಲ, ರಿಲಿಜಿಯಸ್ ವರ್ಡ್ ಅಲ್ಲ, ಕಥೆ ಅಲ್ಲ. ಅದು ನಿಮ್ಮ ಆತ್ಮದಲ್ಲಿ ಆದ ರಿಯಲ್ ಘಟನೆ. ಅದು ಸತ್ಯ. ಅದು ಸತ್ಯ. ನೀವು ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಯಾರು ಆತನ ಅಂಗೀಕಾರ ಮಾಡಿದ್ರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ಯಾಕೆ ಪರಿಸೆಯರು ಅಂದ್ರೆ ಶಾರೀರಿಕ ಮೈಂಡ್ನವರು, ಕಾರ್ನಲ್ ಮೈಂಡ್, ಯಾಕೆ ಅವರು ಸಿಟ್ಟುಗೊಂಡರು ಯೇಸುವಿನ ಮೇಲೆ? ಯಾಕೆ ಅವರು ಕಲ್ಲು ಹಿಡ್ಕೊಂಡು ಬಂದರು? ಯಾಕೆ ಕಲ್ಲು ಬಿಸಾಡ್ಲಿಕ್ಕೆ ನೋಡ್ತಾ ಇದ್ದರು? ಯೇಸುಸ್ವಾಮಿ ನಾನು ದೇವರು ಅಂತ ಹೇಳಿಲ್ಲ, ಜಸ್ಟ್ ಹೇಳಿದ ನಾನು ದೇವರ ಮಗನಾಗಿದ್ದೇನೆ ಅಷ್ಟೇ. ಓದಿರಿ 5ನೇ ಅಧ್ಯಾಯ 18ನೇ ವಚನದಲ್ಲಿ ಓದಿದೆ ನಮಗೆ ಸಿಗ್ತದೆ ಯೋಹಾನ ಸುವಾರ್ತೆಯಲ್ಲಿ. ಬೇಕಾದ್ರೆ ನಾವು 16ರಿಂದಲೇ ಓದು. 16 ನಾನು ಮುಗಿಸ್ಕೊಳ್ತೇನೆ. ಆದ ಕಾರಣ ಯಹೂದ್ಯರು ಯೇಸು ಸಬ್ಬಾತ್ ದಿನದಲ್ಲಿ ಇಂತಹ ಕೆಲಸಗಳನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವನಾದರು. ಅದಕ್ಕೆ ಯೇಸು ನನ್ನ ತಂದೆ ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದರು. ಈ ಮಾತನ್ನು ಹೇಳಿದ್ದರಿಂದ, ಯಾವ ಮಾತನ್ನು ಹೇಳಿದರು? ತಂದೆ ಅಂತ ಹೇಳಿದಷ್ಟೇ, ಬೇರೆ ಏನು ಹೇಳಿದ್ರು? ಯೇಸುಸ್ವಾಮಿ ಹೇಳಿದಷ್ಟೇ, ತಂದೆ. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ತಂದೆ ಅಂತ ಹೇಳಿದ್ರೆ ಸಿಂಪಲ್, ಮಗನು ರೀಪ್ರೊಡಕ್ಷನ್. ಹಾಗಾದರೆ ವಿಶ್ವಾಸಿಗಳು ಯಾರು ಕೂಡ ನಾವು ತಂದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಇರುವುದಾದ್ರೆ, ನಾವು ತಂದೆ ಅಂತ ಹೇಳುವಂಥದ್ದು ಬಾಯಾಟ ಮಾತಲ್ಲ. ಯಾಕಂದ್ರೆ ನಾವು ಆತನಿಗೆ ಹುಟ್ಟಿದ್ದೇವೆ, ಆತನ ನೇಚರಿಗೆ ನಾವು ಹುಟ್ಟಿದ್ದೇವೆ. ಅದಕ್ಕೆ ಯೇಸು ಹೇಳಿದ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹೇಗೆ ನಿಮ್ಮ ಫಿಸಿಕಲ್ ಶರೀರಕ್ಕೆ ತಂದೆ ಇದ್ದಾನೋ ಅದೇ ರೀತಿ ನಿಮ್ಮ ಆತ್ಮಕ್ಕೆ ತಂದೆ ಇದ್ದಾನೆ. ಆತ್ಮಕ್ಕೆ ತಂದೆ ಯಾರಂತಂದ್ರೆ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನ ದೇವರೇ ನಿಮ್ಮ ತಂದೆಯಾಗಿದ್ದಾನೆ. ಆತನ ನೇಚರ್ಗೆ ನೀವು ಹುಟ್ಟಿದ್ದೀರಿ. ಆತನ ಲೈಫ್, ಆತನ DNA ನಿಮ್ಮಲ್ಲಿ ವಾಸ ಮಾಡ್ತಾ ಇದೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಬಟ್ ದೇವರ ಸ್ವಭಾವ, ದೇವರ ನೇಚರ್ ನಿಮ್ಮಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ. 12ನೇ 9ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 12ನೇ 9ನೇ ವಚನ ಇಬ್ರಿಯರಿಗೆ ಬರೆದ 12ನೇ 9ನೇ ವಚನವನ್ನು ನಾವು ಓದುವ. ನಾನು ಪುಸ್ತಕ ಓದ್ತೇನೆ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸ್ತೇವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆ ಆಗಿರುವಂತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸ್ತೇವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆ ಆಗಿರುವಂತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ನಮ್ಮ ಆತ್ಮಕ್ಕೆ ತಂದೆ, ಆತ್ಮಕ್ಕೆ ತಂದೆ. ಯಾಕೆ ಇಲ್ಲಿ ಮೊದಲನೇ ಆದಾಮನು
ಬದುಕುವ ಪ್ರಾಣಿಯಾದನು ಅಂತ ಬರೀತದೆ. ಎರಡನೇ ಆದಾಮನು ಬದುಕುವ ಆತ್ಮವಾದನು. 1 Corinthians 15 chapter 45 and 46 verse. Praise God. 1 ಕೊರಿಂಥ 15ನೇ ಅಧ್ಯಾಯ 45ನೇ ವಚನ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ದಟ್ ಇಸ್ ಜೀಸಸ್. ಯೇಸು ಕ್ರಿಸ್ತನು ಎರಡನೇ ಆದಾಮನು. ನೆಕ್ಸ್ಟ್ 46ನೇ ವಚನ ಹೇಳ್ತದೆ, ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದ ಮೊದಲನೇದು, ಆಮೇಲೆ ಆತ್ಮಿಕವಾದ. ಯಾಕಂದ್ರೆ ನಾವು ಆದಾಮ ಸಂಬಂಧವಾಗಿ ಹುಟ್ಟಿದ್ದು ಮೊದಲು. ಆತ್ಮ ಸಂಬಂಧವಾಗಿ ಹುಟ್ಟುವುದು ಪ್ರತಿಯೊಬ್ಬ ಮನುಷ್ಯನ ಅದು ಆಯ್ಕೆಯಾಗಿದೆ. ಯಾರು ಯೇಸುವನ್ನು ಅಂಗೀಕಾರ ಮಾಡ್ತಾರೋ ಅವನು ಆತ್ಮದಲ್ಲಿ ಹುಟ್ಟುತ್ತಾನೆ. ನೆಕ್ಸ್ಟ್ 47ನೇ ವಚನ ಹೇಳ್ತದೆ, ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. 48ನೇ ವಚನ ಹೇಳ್ತದೆ, ಆದಾಮನ ಬಗ್ಗೆ ಮತ್ತು ಯೇಸುವಿನ ಬಗ್ಗೆ ಬರೆಯುವಂತ. ಮಣ್ಣಿನಿಂದ ಹುಟ್ಟಿದವನು ಎಂತವನು? ಶರೀರದಿಂದ ಹುಟ್ಟಿದ್ದು ಶರೀರವೇ ಅಂತದೇ. ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದ ಆತನು ಎಂತವನು? ಪರಲೋಕ ಸಂಬಂಧಪಟ್ಟವರು ಅಂತವರೇ. ಹಾಗಾದ್ರೆ ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಮೊದಲನೇ ಆದಾಮನು ಬದುಕುವ ಪ್ರಾಣಿಯಾದನು, ಎರಡನೇ ಆದಾಮನು ಬದುಕಿಸುವ ಆತ್ಮವಾದನು. ಕ್ರಿಸ್ತನಲ್ಲಿ ನೀವು ಬದುಕಿಸುವ ಆತ್ಮವಾಗಿದೆ. ಯು ಆರ್ ಎ ಲೈಫ್ ಗಿವಿಂಗ್ ಸ್ಪಿರಿಟ್. ನನ್ನ ವಚನ ಅಲ್ಲ, ಬೈಬಲ್. ಮಣ್ಣಿನಿಂದ ಹುಟ್ಟಿದವನು ಎಂತವನು? ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದ ಆತನು ಎಂತವನು? ಪರಲೋಕ ಸಂಬಂಧಪಟ್ಟವರು ಅಂತವರು. ಕ್ರಿಸ್ತನು ಎಂತವನಾಗಿದ್ದಾರೋ ಅಂತವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ. ಇದು ನಿಮ್ಮ ರಿಯಲ್ ಮಿರರ್. ನಿಮ್ಮನ್ನು ನೋಡುವಂಥದ್ದು, ನಿಮ್ಮ ಮನಸ್ಸನ್ನು ನೂತನಪಡಿಸುವಂಥದ್ದು. ಅನೇಕ ಡೌಟ್ಗಳು, ಅನೇಕ ಕ್ವಶನ್ಗಳು ಬರುವಾಗ ಯಾರೆಷ್ಟೇ ಬೋಧಿಸಿದರು, ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನೋಡ್ಲಿಕ್ಕೆ ಕಲಿಯಿರಿ, ಅದನ್ನು ಮಾತ್ರ ನಂಬಿರಿ. ಜನರ ಕಥೆಗಳನ್ನು ನಂಬಿ ಮೋಸ ಹೋಗಬೇಡ್ರಿ. ಆತನೆಷ್ಟೇ ದೊಡ್ಡ ಸೇವಕನ ವಾಕ್ಯದಲ್ಲಿ ಇಲ್ಲದನ್ನು ಆತನು ಹೇಳಿದ್ರೆ ಅದನ್ನು ನಂಬಬೇಡಿ. Don't be deceived. ಮಣ್ಣಿಗೆ ಸಂಬಂಧಪಟ್ಟವರು ಎಂತವರು? ಪರಲೋಕ ಸಂಬಂಧಪಟ್ಟವರು ಅಂತವರು. ಅದಕ್ಕೆ ಸ್ವಲ್ಪ ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಆತ್ಮದಲ್ಲಿ ರಿಯಲ್ ಯು ಆರ್ ಎ ನ್ಯೂ ಕ್ರಿಯೇಷನ್. ಯು ಆರ್ ನಾಟ್ ಎ ಸಿನ್ನರ್. ನೀನಿನ್ನು ಪಾಪಿಯಲ್ಲ, ನೀನು ನೂತನ ಸೃಷ್ಟಿಯಾಗಿದ್ದ. ದೇವರಿಂದ ನೀನು ಹುಟ್ಟಿದ್ದೆ. ದೇವರ ಓನ್ ಡಿವೈನ್ ನೇಚರ್ ನಿನ್ನ ಒಳಗೆ ವಾಸ ಮಾಡ್ತಾ ಇದೆ. ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ಒಂದು ವೇಳೆ ನೀವು ಯೇಸು ರಕ್ಷಕರ ಒಡೆಯರನ್ನು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಆತನನ್ನು ಕರೆಯಿರಿ. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. Salvation is the greatest gift. The forgiveness is waiting for whole human being. ಪ್ರತಿಯೊಬ್ಬ ಮನುಷ್ಯನಿಗೆ ಕ್ಷಮಾಪಣೆ ವೈಟ್ ಮಾಡ್ತಾ ಇದೆ. ಯಾರು ಹುಟ್ಟಿದ್ದಾರೋ, ಯಾರು ಹುಟ್ಟಲಿಕ್ಕಿದ್ದಾರೋ ಅವರೆಲ್ಲರ ಪಾಪ, ಎಲ್ಲಾ ಕಾಲದ ಪಾಪಗಳನ್ನು ಯೇಸು ಕ್ರಿಸ್ತನು ತನ್ನ ಕುರ್ಜಿಯ ಮೇಲೆ ತೆಗೆದುಕೊಂಡು ಹೋದ. ಇದು ಫರ್ಗಿವ್ನೆಸ್ ಎಂಬುವಂಥದ್ದು ನೀವು ಅರ್ನ್ ಮಾಡುವಂಥದ್ದಲ್ಲ. ದಟ್ ಇಸ್ ಅ ಗಿಫ್ಟ್ ಫ್ರಮ್ ಗಾಡ್. ದಟ್ ಇಸ್ ಅ ಗಾಸ್ಪೆಲ್. ಇದು ದೇವರ ವರವಾಗಿದೆ. ಇವತ್ತು ಅವಿಶ್ವಾಸಿ ದೇವರ ಕೃಪೆಯನ್ನು ಆತನು ನಂಬಬೇಕು. ಆಗ ಆತನು ಪಾಪದಿಂದ ಪಾರಾಗಿ ಆತನು ನೀತಿಗೆ ಸೇರುತ್ತಾನೆ. ಮರಣದಿಂದ ಪಾರಾಗಿ ಆತನು ಜೀವಕ್ಕೆ ಸೇರುತ್ತಾನೆ. He will receive the life of God and divine nature. Praise God. Come, ನಾನು ನಿಮಗೋಸ್ಕರ ಪ್ರಾರ್ಥನೆ ಲೀಡ್ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀನಿ, ಯಾರಾದ್ರೂ ಅಂಗೀಕಾರ ಮಾಡಿದ್ರೆ ದಿಸ್ ಯುವರ್ ಟೈಮ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ ಯೇಸುವೇ ಕ್ರಿಸ್ತನಿತ್ತು. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ.
ಸರಿಯಾದ ವ್ಯಕ್ತಿಗಳು ಸರಿಯಾದ ಉದ್ದೇಶಕ್ಕೆ ಸರಿಯಾದ ಪ್ಲೇಸಲ್ಲಿ ಕನೆಕ್ಟ್ ಆಗಿ, ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿಗಳು ಇವರಿಗೆ ಕನೆಕ್ಟ್ ಆಗಲಿ, ಪ್ರೊಟೆಕ್ಟ್ ಆಗಲಿ. ಕರ್ತನೆ, ಯಾರು ವಾಚ್ ಮಾಡ್ತಾ ಇದ್ದರು ಕರ್ತನೆ, ನಿನ್ನ ಪ್ರೀತಿಯ ಬಗ್ಗೆ, ಕ್ರಿಸ್ತನಲ್ಲಿ ನೀನು ಇವರನ್ನು ಏನು ಮಾಡಿದ್ದೆ, ಇವರು ಯಾರಾಗಿದ್ದಾರೆ ಎಂಬ ಗ್ರಹಿಕೆ, ಪ್ರಕಟಣೆ ಕ್ಲಿಯರ್ ಆಗಿ ಉಂಟಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. Release your supernatural peace and protection and favor of God in Jesus' name. Amen. Praise God. Okay, ಬೇರೆ The Word of Victory ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ನೀವು 7 ಗಂಟೆಯಿಂದ 7:30 ತನಕ ಪ್ರತಿದಿನ ನೀವು ವಾಚ್ ಮಾಡಬಹುದು. ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಆಗಿ ವಾಚ್ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ, 7:30 ಇಂದ 8 ಗಂಟೆ ತನಕ. ಅದೇ ರೀತಿ ಪ್ರತಿದಿನ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡ್ತಾ ಇದ್ದೇನೆ ಮತ್ತು ಯೂಟ್ಯೂಬ್ ಅಲ್ಲಿ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ. ವರ್ಡ್ ಆಫ್ ವಿಕ್ಟರಿ ವೆಬ್ಸೈಟ್ ಇದೆ, wordofvictory.in. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ, ಕೊಂಕಣಿ, ಇಂಗ್ಲಿಷ್ ನಿಮಗೆ ಅರಿಕೆಗಳು ಸಿಗ್ತವೆ. ಓಕೆ, ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ನೋಡಿ. ಆಮೆನ್.